ನನ್ನ ಹೆಸರು ಸುಜಾತಾ SK ಗ್ರೂಪಿಂದ ನಾನು ಮಾತಾಡ್ತಾ ಇದ್ದೀನಿ ಸರ್. ಇವತ್ತು ನಮ್ಮದು 27th ಕ್ಯಾಂಪ್ ನಡೀತಾ ಇದೆ. ಬೆಳಗಿಂದ ಇವಾಗ ನಮಗೆ ಒಂದು 120 ಜನ ಬಂದಿದ್ದಾರೆ. ಬರ್ಬೋದು ಸರ್, ಇನ್ನೂ ಎಷ್ಟು ಜನ ಬರಲಿ. ನಾವೆಲ್ಲರಿಗೂ ಫ್ರೀ ಐ ಟೆಸ್ಟು, ಕ್ಯಾನ್ಸರ್ ಟೆಸ್ಟು, ENT ಮತ್ತು ಡೆಂಟಲ್ಲು, ಸ್ಕಿನ್ನು ಎಲ್ಲ ಮಾಡ್ತಾಯಿದ್ದೀವಿ ಸರ್. BP ಶುಗರಿಂದ ಮಾಡ್ತಾಯಿದ್ದೀವಿ ಸರ್. ಸರ್ ನಮಗೆ ಓಕೆ ಸರ್, ನಮ್ಗೆ ಎಲ್ಲಿ ಹೋದರೂ SK ಗ್ರೂಪಿಂದ ನಮಗೆ ಒಳ್ಳೆ ಮರ್ಯಾದೆ ಇದೆ ಸರ್. ಎಲ್ಲಿ ಹೋದರೂ ನಮಗೆ ಚೆನ್ನಾಗಿ ಮಾಡ್ತಾರೆ. ಕಣ್ಣು ಆಪ್ರೇಷನಿಂದ ಎಷ್ಟೋ ಜನ 1000 ಜನಕ್ಕೆ ಮೇಲೆ ಕಣ್ಣು ಆಪ್ರೇಷನ್ ಮಾಡಿಕೊಟ್ಟಿದ್ದಾರೆ ಸರ್. ಎಲ್ಲ ಓಕೆ, ನಮ್ಗೆ ಹೋದರೂ ರೆಸ್ಪಾನ್ಸ್ ಆಗಿದೆ ಸರ್. ಎಲ್ಲ ಫ್ರೀನೇ ಸರ್, ಯಾರು ಬಂದ್ರೂ ಸರಿ. ಈಗ ನಮ್ಮ ಏರಿಯಾನಲ್ಲಿ ಇಲ್ಲ, ಎಲ್ಲಿಂದ ಬಂದರೂ ನಾವು ಫ್ರೀಯಾಗಿ ಐ ಟೆಸ್ಟ್ ಮಾಡಿಕೊಡ್ತಾಯಿದ್ದೀವಿ ಸರ್. ಏನೇ ಟೆಸ್ಟ್ ಇದ್ದರೂ ನಾವು ಫ್ರೀಯಾಗಿ ಮಾಡಿಕೊಡ್ತಾಯಿದ್ದೀವಿ ಸರ್. ಕ್ಯಾನ್ಸರ್ದು ಫ್ರೀ, ಮತ್ತು ಅರಣ್ಯ ಮಾಡ್ತಾಯಿದ್ದಾರೆ, ಪೈಲ್ಸ್ ಆಪ್ರೇಷನ್ ಮಾಡ್ತಾರೆ, ಡೆಂಟಲ್ ಮಾಡಿಕೊಡ್ತಾಯಿದ್ದಾರೆ, ಸ್ಕಿನ್ನುದು ಮತ್ತು ಬ್ಲಡ್ ಟೆಸ್ಟ್ ಬರ್ತಾಯಿದ್ದಾರೆ. ಎಲ್ಲ ಟೆಸ್ಟು ಸರ್ ನಮ್ಮ ಕೈ ಆದಷ್ಟು ಎಲ್ಲ ಫ್ರೀ. ಇವಾಗ ಎಜುಕೇಷನ್ಗೂ ಸ್ವಲ್ಪ ನಾವೆಲ್ಲ ಹೆಲ್ಪ್ ಮಾಡ್ತಾಯಿದ್ದೀವಿ ಸರ್. ಹೌದು ಸರ್, ನಮ್ಗೆ ಖುಷಿ ಅಲ್ವಾ ಸರ್. ನಮ್ಮ ಏರಿಯಾಯಿಂದ ಇಷ್ಟು ಜನ ಬರ್ತಾಯಿದ್ದಾರೆ. ನಮ್ಮ ಏರಿಯಾಯಿಂದ ಇಲ್ಲ ಅಂದ್ರೆ ಪಕ್ಕದಲ್ಲಿ ಎಷ್ಟೋ ಜನ ಬರ್ತಾರೆ. ನಮ್ಮನ್ನ ಹುಡ್ಕೊಂಡು ಬಂದಿದ್ದಕ್ಕೆ ನಾವು ಎಲ್ಲರಿಗೂ ಹೆಲ್ಪ್ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಈ ಕ್ಯಾಂಪು ಈ ಬಡ ಜನಗಳಿಗೆ ತುಂಬ ಉಪಯೋಗ ಆಗುತ್ತಿದೆ. ನಮ್ಮ ಕೋಮತ್ ಸರ್ ಅವರು ತುಂಬ ಒಳ್ಳೇದು ಮಾಡ್ತಾಯಿದ್ದಾರೆ. ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಮೊದಲನೇದಾಗಿ SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಕೋಮದನ್ ಅವ್ರಿಗೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಸತತವಾಗಿ 27ನೇ ಬಾರಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಆಯೋಜಿಸಿದ್ದಾರೆ. ಇವತ್ತು ಆರೋಗ್ಯವೇ ಭಾಗ್ಯ ಅಂತ ಎಲ್ಲರೂ ಹೇಳ್ತಾರೆ. ಆ ನಿಟ್ಟಿನಲ್ಲಿ SK ಗ್ರೂಪ್ಸ್ ಅವರು ಇಲ್ಲ, ನಾವು ಪ್ರತಿ ಸತಿನೂ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪ ಏನು ಇಟ್ಕೊಂಡಿದ್ರು ಮೊದಲನೇ ಸತಿ ಕ್ಯಾಂಪ್ ಮಾಡಿದಾಗ. ಆ ಸಂಕಲ್ಪನ ನಾವು ಮುಂದೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದು 27ನೇ ಕ್ಯಾಂಪು ಮಾಡಿದ್ದಾರೆ. ಮುಂದಿನ ದಿವಸದಲ್ಲೂ ಸಹ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಜನಸೇವೆ ಮಾಡೋಕ್ಕೆ ಇನ್ನೂ ಒಂದು ಶಕ್ತಿ ಕೊಡಲಿ ಅಂತ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಭಾಳ ದಿನದ ಮೇಲೆ ಮಾಧ್ಯಮದವ್ರ ಜೊತೆ ಮಾತಾಡ್ತಿದ್ದೀನಿ. ಒಂದ್ಸತಿ ಬೇಸರನೂ ಆಗುತ್ತೆ, ದುಃಖನೂ ಆಗುತ್ತೆ, ಖುಷಿನೂ ಆಗುತ್ತೆ. ಯಾರು ಒಬ್ಬರು ಸೇವೆ ಮಾಡಬೇಕಾದ್ರೆ ಅದ್ರ ಹಿನ್ನೆಲೆ ಸಾಕಷ್ಟು ಇದ್ದೇ ಇರುತ್ತೆ. ನೀವು ನಮ್ಮನ್ನು ಇಲ್ಲಿ ನೋಡ್ತಾನೆ ಇದ್ದೀರಿ. ಈ ಮಹಾನುಭಾವರು ಮುಂದ್ಗಡೆ ಬ್ರಹ್ಮ ವಿಷ್ಣು ಮಹೇಶ್ವರ ನೋಡ್ತಾನೆ ಇದ್ದೀರಾ. ಜನಕ್ಕೆ ಹತ್ತಿರ ಆಗೋದೇನೇನು ಮಾಡೋಕ್ಕಂಗಿದ್ರೆ ಅದು ದೇವರ ಸೇವೆ ಅಂತ ಅಂದ್ಕೋಬೇಕು. ಇಂಗ್ಲೀಷಲ್ಲಿ ಹೇಳ್ಬೇಕಾದ್ರೆ ಶಾರ್ಟ್ಕಟ್ಟು ರೀಚ್ ಎ ಗಾಡ್ ಅಂತ ಹೇಳ್ಬೋದು. ಅದು ವಾಣಿಜ್ಯೀಕರಣ ಆಗ್ತಾ ಇರೋದ್ರಿಂದ ನಾವು ಏನೂ ಮಾಡೋಕ್ಕಾಗೋದಿಲ್ಲ, ದುಃಖ ಆಗುತ್ತೆ. ಇವರು ನಮ್ಮ ಮೊದಲನೇ ದಿನ ನಮ್ಮ ಮನೆಗೆ ಬಂದಾಗ ನೀವು ಒಂದು ಉತ್ತಮ ಹ್ಯೂಮನ್ ಬೀಯಿಂಗ್ ಅಂದರೆ ಜನತೆಗೆ ಹತ್ತಿರವಾಗ ನಾಯಕನಾಗಿ ಬೆಳೀರಿ ಅಂತ ನಾವು ಅವರನ್ನು ಪ್ರೋತ್ಸಾಹಿಸಿದ್ದು. ನಮ್ಮ ಏರಿಯಾ ನೀವು ಮಹಾಲಕ್ಷ್ಮಿ ಲೇಔಟ್ಗೆ ಬಂದೇ ಇದ್ದೀರಾ ಅಂದ್ಕೊಳ್ತೀನಿ. ನೋಡಿದ್ದೀರಾ ಮೇಡಮ್, ನಮ್ಮ ಮಹಾಲಕ್ಷ್ಮಿ ಲೇಔಟು ಒಂದು ರೀತಿ ಸುಭಿಕ್ಷವಾಗಿದೆ, ಶಾಂತವಾಗಿದೆ. ಎಂಥ ಅರ್ಥಕ್ವಿಕ್ ಆದರೂ ಏನೂ ಆಗೋದಿಲ್ಲ. ಸುಮಾರು 9,000 ಜನಕ್ಕೆ ನಾನು ಗೋಪಾಲಯ್ಯನವರು ಸೇರಿ ಆಪ್ರೇಷನನ್ನು ಮಾಡಿದ್ದೀವಿ. ಆ ಪುಣ್ಯಾತ್ಮನಿಗೆ ಎಲ್ಲ ತಲುಪಲಿ. ಅದೇ ಥರ ನಮ್ಮ ಹಾಸ್ಪಿಟ್ಲ್ಗಳನ್ನ ನೋಡಿರ್ಬೋದು, ಡಯಾಲಿಸಿಸ್ ಸೆಂಟರ್ ನೋಡಿರ್ಬೋದು. ಅವ್ರ ಥರ ಒಂದು 10 ಜನ MLAಗಳು ಮಾಡಿಬಿಟ್ರೆ ಬೆಂಗಳೂರು ರಾಮರಾಜ್ಯ ಆಗೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಅವರನ್ನು ಫಾಲೋ ಮಾಡಬೇಕು, ಅನುಸರಿಸಬೇಕು. ನಾಯಕನಾಗೋದು ಎಲ್ಲರೂ ಆಗಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಮಾಡೋ ಕೆಲಸ ನಾನು ಮಾಡೋಕ್ಕಾಗೋದಿಲ್ಲ, ನಾನು ಮಾಡೋ ಕೆಲಸ ಅವ್ರಿಗೆ ಆಗೋದಿಲ್ಲ. ಅವರಿಂದ ನಾನು ಅಷ್ಟು ಜನಕ್ಕೆ ತಲುಪಿದ್ದೀನಿ ಅಂದರೆ ನಾನು ಪುಣ್ಯವಂತ ಅಂತಲೇ ಭಾವಿಸೋದು. ಇಲ್ಲಿದ್ದಾರೆ ನೋಡಿ ಪಕ್ಕದಲ್ಲಿ ಭಾಸ್ಕರ್ ಸರ್. ನಾವು ಯಾಕೆ ಜನಪ್ರಿಯ ಅಂದರೆ ನಾವು ಕಾಳಜಿ ಸಮಯಕ್ಕೆ ಸರಿಯಾಗಿ ಅನುಕಂಪದ ಹತ್ರ ಹೋಗ್ತೀವಿ. ನಮ್ಮ ಮನೇಲಿ ಸಾವಾಗಿದ್ರೂ ನಾವು ಇಲ್ಲಿ ಬಂದು ಕೆಲಸ ಮಾಡಿದ್ದೀವಿ. ನಮ್ಮ ಅಕ್ಕ ಹೋದವರ ತೀರೋಗಿದ್ದಾರೆ. ಸ್ಟಿಲ್ ವಿ ಆರ್ ಅಂಡರ್ ದಿಸ್ ಥಿಂಗ್. ನಾವು ದೊಡ್ಡ ಕಾರ್ಯಕ್ರಮ ಸಾವಾದರ ವ್ಯಕ್ತಿಗಳನ್ನ ಹಾಸ್ಪಿಟ್ಲಿಗೆ ಕೊಟ್ಟಿದ್ದೀವಿ, ಜ್ಞಾಪಕ ಇರಬೇಕು. ಮನವೊಲಿಸಿ ಹಾಸ್ಪಿಟ್ಲ್ಗಳಿಗೆ ಕೊಟ್ಟಿದ್ದೀವಿ. ಇಲ್ಲೇನೇನೋ ಹಾಸ್ಪಿಟ್ಲ್ಗಳು ಬಂದಿದೆ, ಅವರೆಲ್ಲ ನಮಗೆ ಅಭಾರಿಯಾಗಿರ್ತಾರೆ. 11 ಜನದ ದೇಹವನ್ನು ಹಾಸ್ಪಿಟ್ಲಿಗೆ ತಲುಪಿಸಿದ್ದೀವಿ. ಆ ಕೊಟ್ಟವರು ಮಾತ್ರ ಪ್ರಾತಸ್ಮರಣೀಯರು. ಕನ್ನಡದಲ್ಲಿ ಪ್ರಾತಸ್ಮರಣೀಯ ದಿನ ಅವ್ರನ್ನ ನಾವು ಓನ್ಲಿ ಬ್ರಿಡ್ಜ್ ಮಾಡಿದ್ದೀವಿ. ಈಗ ಏನಾದ್ರು ಮಾತಾಡಿದ್ರೆ ನೀವು ಮಾತಿಗೆ ಸೆನ್ಸಾರ್ ಮಾಡಬೇಡಿ. ಸೆನ್ಸಾರ್ ಮಾಡೋದ್ರಿಂದನೇ ನಾನು ಒಪ್ಪಕ್ಕಿಲ್ಲ, ಬೈಟ್ ಕೊಡೋಕ್ಕೆ ಒಪ್ಪೋದಿಲ್ಲ. ನೀವು ಸೆನ್ಸಾರ್ ಮಾಡಿ ಬೇಕಿರೋದನ್ನು ತೆಗಿತೀರಾ, ಆ್ಯಡ್ ಮಾಡ್ತೀರಾ, ಕಟ್ ಆ್ಯಂಡ್ ಪೇಸ್ಟ್ ಮಾಡ್ತೀರಾ ಅಂತ ನಾನು ಬೈಟ್ ಕೊಡೋದಿಲ್ಲ. ಇದು ಮಾಡೋದು ನನ್ನ ತೃಪ್ತಿಗೆ. ಇಂಥವ್ರ ಸಂಖ್ಯೆ ಜಾಸ್ತಿ ಆಗಲಿ, ಯಾರು ಬೇಕು ನಮಗೆ ಅಂತ ಇಲ್ಲಿ ಜನ ನಿರ್ಧರಿಸ್ತಾರೆ. ಯಾವ ಗಿಡ ನೆಟ್ಟಿದ್ರೆ ಫಲ ಕೊಡುತ್ತೆ ಅಂತ ಜನ ಹೇಳ್ತಾರೆ. ನೀವು ಕಳ್ಳಿ ಗಿಡ ನೆಟ್ಬಿಟ್ಟು ಮಾವಿನ ಗಿಡ ಆಗೋದಿಲ್ಲ.
ಅವ್ರವ್ರಿಗೆ ಸಂಸ್ಕಾರ ಅವ್ರವ್ರಿಗೆ ಸೇವೆ ಬೇಕು ಅಂತ ಬೇಕಿದ್ರೆ ಕಾಲರ್ ಹಿಡಿದು ಕೇಳ್ಬೋದು ನಾಳೆ ನಾನು ನಿಮಗೆ ಅದು ಮಾಡಿದ್ದೀವಿ ಓಟ್ ಹಾಕಿದ್ದೀವಿ ಮಣ್ಣು ಮಸಿ ಮಾಡಿ ನಿಮಗೆ ಸಹಾಯ ಮಾಡಿ ಅವ್ರು ಇರೋದೇ ಅದಕ್ಕೆ ಆಗಿಬಿಡ್ತಾರೆ. ಸೊ ನಾವು ನಿಮಗೆ ಮಾಧ್ಯಮದವ್ರಿಗೆ ಹೇಳೋದು ಇಲ್ಲಿ ಕ್ಯಾನ್ಸರ್ ಇದೆ, ತಾಯಂದಿರಿಗೆ ಸರ್ವಿಕಲ್ ಆ್ಯಂಡ್ ಬ್ರೆಸ್ಟ್ ಕ್ಯಾನ್ಸರ್, ಬಸ್ಗಳೇ ಹತ್ತಿ ಹೋಗಿ ಹೊರಗಡೆ ಬಂದರೆ ಕ್ಯಾನ್ಸರ್ ಇದೆಯಲ್ಲ ಅಂತ ಹೇಳುತ್ತೆ. ಇದು 3 ತಿಂಗಳಿಂದ ಫೈಟ್ ಮಾಡಿ ಕೊಟ್ಟಿರೋದು. ಇದನ್ನು ನಾವು ಅದು ಸುಲಭವಾಗಿ ನಾವು ಕೊಡೋದಿಲ್ಲ. ಆ ಬಸ್ ಇಲ್ಲಿಗೆ ಬರೋದಿಲ್ಲ. ಜನ ಬದಲಾಗಬೇಕು, ಬದಲಾಯಿಸ್ಕೋಬೇಕು ಕೂಡ. ನಾವೆಲ್ಲ ಬದಲಾವಣೆ ಆಗೋದು. ಅವರು ನೋಡಿ ಇಲ್ಲಿ ರೋಡಲ್ಲೇ ಬಿಡೋದಿಲ್ಲ ಜಾಗ ಅಂತಾರೆ. ನಿಮಗೆ ಮಾಡಬೇಡ ಅಂತ ಬೇರೆಯವ್ರಿಗೆ ಹೇಳಿದ್ದಾರೆ ನಾಯಕರಿಗೆ. ನೀವು ಮಾಡಿ. ವಿದ್ಯೆ ಮತ್ತು ಹಣ ಜ್ಞಾನ ಯಾರ ಅಪ್ಪನ ಸೊತ್ತಲ್ಲ, ಎಲ್ಲರೂ ಮಾಡಬೇಕು. ನಾನು ಮೋರಿ ಮಾಡ್ತೀನಿ, ರೋಡ್ ಮಾಡ್ತೀನಿ ಅನ್ನೋದು ಅದು ಬೇರೆ ವಿಚಾರ. ಇದನ್ನು ಮಾಡಿ ನೋಡಿ, ಒಂದಿನ ಮಾಡಿ ಕೊಡೋಣ. ಇದುವರೆಗೆ ಒಂದು 600 ಆಪ್ರೇಷನ್ ಆಗಿದೆ. ಇವತ್ತು ಮಧ್ಯಾಹ್ನ ಒಂದು 5 ಜನಕ್ಕೆ ಕಾಲು ಮತ್ತು ಕೈ ಹಾಕಿರೋ ವ್ಯಕ್ತಿಗಳಿಗೆ ನಾವು ಹೋದವಾರ ಕ್ಯಾಂಪ್ ಮಾಡಿದ್ದು ಇಲ್ಲಿ. ಅದರ ವಿತರಣೆ ಇವತ್ತು ಮಧ್ಯಾಹ್ನ ಒಂದು ಆಗುತ್ತೆ ರೆಸಿಡೆನ್ಸಿ ರೋಡಲ್ಲಿ. ಅವರನ್ನು ಇವರು ನಾವು ಸಂಪರ್ಕಿಸಿ ಆ ಜನನ ಇಲ್ಲಿ ಗುರುತಿಸಿ ಹಾಕ್ತಾಯಿದ್ದೀವಿ. ಒಬ್ಬರಿಗೆ ಕನಿಷ್ಠ 75,000ದಿಂದ 1.5 ಲಕ್ಷ ಆಗ್ತದೆ. ಏನು ಎಲ್ಲರೂ ಕಾಲು ಹಾಕ್ತಾರೆ ಅಂತ ಕೇಳ್ಬೋದು ನೀವು ದಯವಿಟ್ಟು. ಎಲ್ಲರಿಗೂ 5 kg ಇದ್ದು ತೂಕದ ಕಾಲು ಹಾಕಿದ್ರೆ ನಾವು 1.5 kg ತೂಕದ್ದೇ ಕಾಲು ಕೊಡೋದು. ಅಂದರೆ ಅರ್ಥ ಆ ವ್ಯಕ್ತಿ 3.5 kgನ ತೂಕೊಂಡು ಜೀವನ ಪರ್ಯಂತ ಭರಿಸ್ತಾನೆ ಇರ್ತಾನೆ. ಅಂಥದ್ದು ಮಾಡಲಿಕ್ಕೆ ಇವರು ನಾವು ಪ್ರೆಸಿಡೆನ್ಸಿ ಗ್ರೂಪ್ ಅವ್ರು ಸೇರಿ ಇಲ್ಲಿಗೆ ಜನಕ್ಕೆ ಮಧ್ಯಾಹ್ನ 3 ಗಂಟೆಗೆ ಇಲ್ಲಿಗೆ ಬರುತ್ತೆ. ಆ ಪೇಷಂಟು ಕೈ ಹೆಂಗಿದೆ ಅಂದರೆ ನಮ್ಮ ರೆಗ್ಯುಲರ್ ಕೈ ಥರನೇ ಕೆಲಸ ಮಾಡುತ್ತೆ. ನಿಮ್ಮ ಮಾಧ್ಯಮದವರು ಎಲ್ಲೆಲ್ಲಿ ಹೋಗ್ತೀರಾ ಇದನ್ನು ಹೇಳಿ ಇವ್ರನ್ನ ಸಂಪರ್ಕಿಸಿ, ಇವ್ರು ನಮ್ಮನ್ನು ಸಂಪರ್ಕಿಸಿದ್ರೆ ನಿಮ್ಮ ಸೇವೆ ಮಾಡ್ಬೋದು. ಪ್ರತಿಯೊಬ್ಬರಿಗೂ ನಮಸ್ಕಾರ. ನಾನು ಕೋಮದನ್ SK ಗ್ರೂಪ್ಸ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಾತಾಡ್ತಾ ಇರೋದು. ಇದು ನಾನು ಹುಟ್ಟಿದ ಸ್ಥಳ ಈ ದಯಾನಂದ ನಗರ್. ಹುಟ್ಟಿದ್ದು ನಮ್ಮ ಫಾದರ್ ಹುಟ್ಟಿದ್ದು ಎಲ್ಲ ಒಂದೇ ಸ್ಥಳ. ನಾವು ಸುಮಾರು ಮೆಡಿಕಲ್ ಕ್ಯಾಂಪ್ ಮಾಡಬೇಕು ಅಂತ ಬೇರೆ ಕಡೆ ಎಲ್ಲ ಮಾಡ್ತಾಯಿದ್ರು. ನಾವು ನೋಡ್ಕೊಂಡು ನಮ್ಮ ಏರಿಯಾನ ಡೆವಲಪ್ ಮಾಡೋಕ್ಕೆ ಸ್ವಲ್ಪ ಉದ್ದೇಶ ಮಾಡಿಕೊಂಡು ಬಂದಿದ್ದೀನಿ. ಇದು ನಂದು 27ನೇ ಮೆಡಿಕಲ್ ಕ್ಯಾಂಪ್ ನಾನು ಮಾಡ್ತಾ ಇರೋದು. 3 ವರ್ಷದಿಂದ ರೆಗ್ಯುಲರ್ ಆಗಿ ಎಲ್ಲ ಟೈಪ್ ಲೈಕ್ ಕ್ಯಾನ್ಸರ್, ENT 5 ಜನರಲ್ ಚೆಕಪ್ಪಿಂದ ಹಿಡಿದು ಎಲ್ಲ ಚೆಕಪ್, ಒಂದು ಮನುಷ್ಯನಿಗೆ ಏನೇನು ಚೆಕಪ್ ಮಾಡಬೇಕಾಗಿದೆ, BP ಶುಗರ್ ಥೈರಾಯ್ಡಿಂದ ಹಿಡಿದು ಎಲ್ಲ ಪ್ರತಿಯೊಂದು ನಾನು ಮಾಡ್ತಾಯಿದ್ದೀನಿ. ಸದ್ಯಕ್ಕೆ 200 ಜನ ಬಂದಿದ್ದಾರೆ. ನಾವು ಒಂದೊಂದು ಸಲ ಕ್ಯಾಂಪ್ 350-400 ಜನ ಬರ್ತಾರೆ. ಒಂದೊಂದು ಸಲ ಐ ಆಪ್ರೇಷನ್ ಮಾಡಬೇಕಂದ್ರೆ 60-70 ಜನಕ್ಕೆ ಆಪ್ರೇಷನ್ ಎವ್ರಿ ಮಂತ್ ನಾವು ಮಾಡ್ತೀವಿ. ಆಂಜಿಯೋಗ್ರಾಮ್ ಮಾಡಿದ್ದೀವಿ, ಹಾರ್ಟ್ ಕ್ಯಾನ್ಸರ್ ಆಪ್ರೇಷನ್ ಮಾಡಿದ್ದೀವಿ, ಫೈಲ್ಸು ಫಿಸ್ತುಲಾ ಎಲ್ಲ ಮಾಡ್ತಾಯಿದ್ದೀವಿ. ಈ ಸಲ ನಮಗೆ ಹೆಚ್ಚಿನ ಮಟ್ಟ ಜನ ಬರ್ತಾ ಇರೋದ್ರಿಂದ ಕ್ಯಾನ್ಸರ್ದು ಆಪ್ರೇಷನ್ ಸಿಕ್ಕಾಪಟ್ಟ ಬರುತ್ತೆ, ಮಾಡ್ತಾಯಿದ್ದೀವಿ ಸರ್. ಅದಕ್ಕೆ ನಮ್ಮ ಜನರಿಗೆ ನಮ್ಮ ಹುಟ್ಟಿದ ಸ್ಥಳ ನಾನು ಇಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿರಬೇಕು, ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಂತಾನೆ ನಾನು ಈ ಥರ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡ್ತಾಯಿದ್ದೀನಿ ಸರ್. ನಾನು ಇಷ್ಟು ವರ್ಷ ನಾನು ಯೋಚನೆ ಮಾಡಿರಲಿಲ್ಲ ಎಲೆಕ್ಷನ್ ಬರಬೇಕಂತ. ಇವಾಗ ಕನ್ಸಲ್ಟ್ ಮಾಡೋಣ ಅಂತೀನಿ, GBAಗೆ ಮಾಡಬೇಕು ಮಾಡೋಣ ಅಂತ ಇದ್ದೀನಿ ಸರ್. ಶಾಸಕರ ಸಹಕಾರ ಕೂಡ ತುಂಬ ಚೆನ್ನಾಗಿದೆ. ಅದು ದೇವರು ಸರ್, ದೇವರು ಕೊಟ್ಟಿರೋದು, ಜನರು ಕೊಟ್ಟಿದ್ದು ಆಶೀರ್ವಾದ ಏನಿದ್ರು ನನಗೆ ಸಂತೋಷ ಸರ್. ಸಚಿವರಾಗಬೇಕು ಅಂತ ಹೇಳಿ ಅದು ನಮ್ಗೆ ಹತ್ರ ಇಲ್ಲ ಸರ್, ದೇವರು ಸರ್. ದೇವರು ಜನರು ನನಗೆ ಮನಸ್ಸು